ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದ ಶಾಶ್ವತ ವಸತಿ ಪ್ರಮಾಣ ಪತ್ರ ವಿತರಣೆ ಆದೇಶ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ರಾಜ್ಯ ಸರ್ಕಾರದ ಈ ಹೊಸ ನಿಯಮದ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಕ್ಷಿಸುವ ಬೃಹತ್ ಷಡ್ಯಂತ್ರ ಅಡಗಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು ಕೇಂದ್ರ ಸಚಿವರಿಗೆ ಅಂದ್ರೆ ಗೃಹ ಸಚಿವರಿಗೆ ತುರ್ತು ಪತ್ರ ಬರೆದಿರುವ ಅವರು ಈ ಪ್ರಕ್ರಿಯೆಯನ್ನ ಕೂಡಲೇ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ದೇಶದ ಭದ್ರತೆಯನ್ನೇ ಪಣಕ್ಕಿಡ್ತಾ ಇದೆ ಅಂತ ಕರ್ನಾಟಕ ಖಾಯಂ ನಿವಾಸಿ ಪ್ರಮಾಣ ಪತ್ರ ವಿತರಣೆ ತುರ್ತಾಗಿ ಪರಿಶೀಲಿಸಿ ತಡೆ ಹಿಡಿಯಿರಿ ಅಂತ ಕೇಂದ್ರ ಗೃಹ ಸಚಿವರಿಗೆ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನ ಬರೆದಿದ್ದಾರೆ. SIR ಪ್ರಕ್ರಿಯೆ ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ, ಇದು ನಮ್ಮ ರಾಜ್ಯದ ಭದ್ರತೆಗೆ ಆತಂಕ ತರ್ತಾ ಇದೆ. ಯಾಕಂದ್ರೆ ನಾವೇ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಾಂಗ್ಲಾದೇಶಿಗಳು ಅಕ್ರಮ ವಲಸಿಗರು ನಮ್ಮ ರಾಜ್ಯಕ್ಕೆ ನುಸುಳಿರುವುದನ್ನ, ಬಿಹಾರ ಮತ್ತು ವೆಸ್ಟ್ ಬೆಂಗಾಲದ ಚುನಾವಣೆ ಆದ ಮೇಲೆ ಅಲ್ಲಿನ ರೆಸಿಡೆನ್ಸ್ ಯಾರು ಬಾಂಗ್ಲಾದೇಶಿಗಳಿದ್ರು ಹಿಂಡು ಹಿಂಡಾಗಿ ರೈಲುಗಳಲ್ಲಿ ಬೇರೆ ಬೇರೆ ಸಾಧನಗಳಲ್ಲಿ ಕರ್ನಾಟಕ ರೀಚ್ ಆಗಿರುವುದನ್ನ ನಾವು ಪತ್ತೆ ಮಾಡಿದೀವಿ. ಹಲವಾರು ಮಾಧ್ಯಮದಲ್ಲಿ ಇದು ಬಂದಿದೆ, ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅದಾದ ಮೇಲೆ ಕೂಡ ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದು, ಅವರಿಗೆ ಸ್ಕೀಮ್ಗಳನ್ನು ಕೊಡೋದು. ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ, ಇದು ನಮ್ಮ ರಾಜ್ಯದ ಭದ್ರತೆಗೆ ಆತಂಕ ತರ್ತಾ ಇದೆ. ಯಾಕಂದ್ರೆ ನಾವೇ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಾಂಗ್ಲಾದೇಶಿಗಳು ಅಕ್ರಮ ವಲಸಿಗರು ನಮ್ಮ ರಾಜ್ಯಕ್ಕೆ ನುಸುಳಿರುವುದನ್ನ, ಬಿಹಾರ ಮತ್ತು ವೆಸ್ಟ್ ಬೆಂಗಾಲದ ಚುನಾವಣೆ ಆದ ಮೇಲೆ ಅಲ್ಲಿನ ರೆಸಿಡೆನ್ಸ್ ಯಾರು ಬಾಂಗ್ಲಾದೇಶಿಗಳಿದ್ರು ಹಿಂಡು ಹಿಂಡಾಗಿ ರೈಲುಗಳಲ್ಲಿ ಬೇರೆ ಬೇರೆ ಸಾಧನಗಳಲ್ಲಿ ಕರ್ನಾಟಕ ರೀಚ್ ಆಗಿರುವುದನ್ನ ನಾವು ಪತ್ತೆ ಮಾಡಿದೀವಿ. ಹಲವಾರು ಮಾಧ್ಯಮದಲ್ಲಿ ಇದು ಬಂದಿದೆ, ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅದಾದ ಮೇಲೆ ಕೂಡ ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದು, ಅವರಿಗೆ ಸ್ಕೀಮ್ಗಳನ್ನು ಕೊಡೋದು. ಪೌರತ್ವ ಏನ್ ಮೇಡಮ್ ಈ ರೀತಿಯಾಗಿ ಅಲ್ಲ, ಈಗ ನನಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಸರಿ, ಈಗ ಇವ್ರು ಕೊಡ್ತೀನಿ ಅಂತ ಹೇಳಿರೋದು ಶಾಶ್ವತ ವಸತಿ ಪ್ರಮಾಣ ಪತ್ರ. ವಸತಿ ಇಲ್ಲಿದ್ದಾರೆ ಇವರು ಅಂತ. ಇದು ಪೌರತ್ವ ಅಲ್ಲ, ಸಿಟಿಜನ್ಶಿಪ್ ಅಲ್ಲ. ಮೇಡಮ್ ಅವ್ರು ಹೇಳೋ ಪ್ರಕಾರ ಸ್ಟೇಟ್ ಬಟ್ ಶಾಶ್ವತ ಅಂತ ಇದೆಯಲ್ಲ ಅಂತ, ಶಾಶ್ವತವಾಗಿ ಇಲ್ಲಿದ್ದಾರೆ, ಶಾಶ್ವತ 10 ವರ್ಷಗಳಿಂದ ಇಲ್ಲಿದ್ದಾರೆ ಅಂತ. ಸೊ ಶಾಶ್ವತ ಇನ್ ಎಷ್ಟು ವರ್ಷಗಳಿಂದ ಇರಬೇಕು? ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷ ಆಯ್ತು? ಹೌದಲ್ವಾ? ಸೊ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷ ಆಯ್ತು? ಅಂದ್ರೆ ಈಗ ಒಂದ್ ಅಡ್ರೆಸ್ ಅಲ್ಲಿ 47 ವರ್ಷ 50 ವರ್ಷ ಒಂದೇ ಅಡ್ರೆಸ್ ಅಲ್ಲಿ ಇರಕ್ಕಾಗಲ್ಲ. ನಿಮ್ ಪರ್ಮನೆಂಟ್ ಮನೆ ಇದ್ರೆ ಇರಬಹುದು, ಬಟ್ ಅದೆಲ್ಲ ವಿಚಾರ, ಅದಕ್ಕೆ ಆಮೇಲೆ ಬರೋಣ. ಈಗ ಶಾಶ್ವತ ವಸತಿ ಪ್ರಮಾಣ ಪತ್ರ, ಇದಕ್ಕೆ ರಾಜ್ಯ ಸರ್ಕಾರ ಇದು ಪೌರತ್ವ ಮತ್ತು ಸಿಟಿಜನ್ಶಿಪ್ ಅಂತ ಏನ್ ಹೇಳ್ತೀವಿ, ಅದು ರಾಜ್ಯ ಸರ್ಕಾರ ಕೊಡಕ್ ಬರಲ್ಲ. ಇವನ್ ಎಲೆಕ್ಷನ್ ಕಮಿಷನ್ ಕೂಡ ಕೊಡಕ್ ಬರೋದಿಲ್ಲ. ಅವ್ರಿಗೂ ಏನ್ ಪವರ್ ಇಲ್ಲ. ಅವರು ಹೌದಪ್ಪ ಇವರು ಈ ದೇಶದ ಪ್ರಜೆಗಳು ಅಂತ ತೀರ್ಮಾನ ಮಾಡುವಂತ ಅಧಿಕಾರ ಚುನಾವಣಾ ಆಯೋಗಕ್ಕೂ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಇದೆ, ಅದು ಗೃಹ ಇಲಾಖೆಗೆ ಇದೆ. ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ಬಟ್ ಇದು ಪೌರತ್ವ ಕೊಡುವುದಾ? ಇವ್ರಿಗೆ ಸಿಟಿಜನ್ಶಿಪ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ, ಇದು ಸಿಟಿಜನ್ಶಿಪ್ ಕೊಡ್ತಾ ಇಲ್ಲ. ಸೊ ಇವರು ಪರ್ಮನೆಂಟ್ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಇವರು ಶಾಶ್ವತ ವಸತಿ ಪ್ರಮಾಣ ಪತ್ರ ಅಂತ. ಈ ವಿಚಾರದಲ್ಲಿ ಬಹಳಷ್ಟು ಆಯಾಮಗಳಿವೆ. ಯಾಕೆಂದ್ರೆ ಈ SIR ಅನ್ನೋದು ಹಿಂಗೆ ಆಗಿ ಕೂತಿದೆ ಅಂತಂದ್ರೆ ಸ್ವತಃ BLOಗಳಿಗೂ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್. ಯಾಕಂದ್ರೆ ನಾನೇ ಎಷ್ಟೊಂದು ಸರಿ ಫೋನ್ ಮಾಡಿದ್ದೀನಿ, ಅವ್ರ ಫೋನಲ್ಲಿ ಮಾತಾಡಕ್ಕೂ ಭಯ. ಯಾಕಂದ್ರೆ ಎಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೋ ಮೊದಲೇ ಇವ್ರು ಮೀಡಿಯಾದವರು ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಮೇಡಮ್, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಮೇಡಮ್. ಅದ್ರ ದಿನಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಚುನಾವಣಾ ಆಯೋಗದವರು, ದಿನಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಚುನಾವಣಾ ಅಧಿಕಾರಿಗಳು, ದಿನಕ್ಕೊಂದು. ಇಲ್ಲ 2002ರಲ್ಲಿ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು ಅಂತಾರೆ, ಈಗ ಅದು ಕಡ್ಡಾಯ ಅಲ್ಲ ಅಂತಾರೆ. ನೀವು 2002ರಲ್ಲಿ ನೀವು ಮತ ಹಾಕಿಲ್ಲ, ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಅನ್ನೋದಾದರೆ, ನೀವು ಅದಾದ ಮೇಲೆ ಮತ ಹಾಕಿದ್ರು ಕೂಡ ನೀವು ಇಲ್ಲಿಯ ನಿವಾಸಿಗಳು ಅನ್ನೋದಕ್ಕೆ ನಿಮ್ಮ ತಂದೆ ಅಥವಾ ತಾಯಿಯ ಒಂದು ಇದು ಏನು ಪ್ರೂಫ್ ಬೇಕು. ಅಂದ್ರೆ ಐ ಮೀನ್ ವೋಟರ್ ID ಏನಾದ್ರೂ ಬೇಕು. ಒಂದ್ ವೇಳೆ ತಂದೆ ತಾಯಿಗಳು ಮಾಡಿಸ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ಮಾಡಿಸ್ಕೊಂಡಿಲ್ಲ ಏನೋ ಅನಕ್ಷರಸ್ಥರು, ಅವ್ರು ಮಾಡಿಸ್ಕೊಂಡಿಲ್ಲ ವೋಟರ್ ID, ತಲತಲಾಂತರದಿಂದ ಇಲ್ಲೇ ಇದೀವಿ ನಾವು, ಕನ್ನಡಿಗರು ಕನ್ನಡನೇ ಮಾತಾಡೋದು, ನಾವು ಇಲ್ಲಿಯವರೇ, ಕರ್ನಾಟಕದವರೇ, ಕನ್ನಡಿಗರೇ,
ಹೌದು. ಆದರೆ ಬಿಕಾಸ್ ನನ್ನ ತಂದೆ ತಾಯಿಗೆ ಇಲ್ಲಿ ವೋಟರ್ ಐ ಡಿ ಇಲ್ಲ ಅಂತ ಮಾತ್ರಕ್ಕೆ ನಾನು 2008 ಚುನಾವಣೆಯಲ್ಲೋ ಅಥವಾ 2013 ಚುನಾವಣೆಯಲ್ಲೋ ನಾನು ವೋಟರ್ ಐ ಡಿ ಮಾಡಿಸಿದ ಮಾತ್ರಕ್ಕೆ ನನಗೆ ನೀವು ಈ ಬಾರಿ ನನಗೆ ಅವಕಾಶ ಕೊಡ್ಲಿಲ್ಲ ಮತದಾನಕ್ಕೆ ಅಂದ್ರೆ ಅದಕ್ಕೆ ನನಗೆ ಮಾಡೋ ಅನ್ಯಾಯ ಅಲ್ವಾ? ಹೌದು. ಸೊ ಹೀಗಾಗಿ ನೀವು ಇಲ್ಲಿ ವಾಸಿಸುತ್ತಿದ್ದೀರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ತಹಶೀಲ್ದಾರ್ ಹತ್ರನೋ ಅಥವಾ ಇನ್ಯಾವ್ದ್ಯಾವ್ದೋ ಕಂದಾಯ ಇಲಾಖೆಯ ಏನು ಅಧಿಕಾರಿಗಳಿಂದ ನೀವು ಒಂದು ಪ್ರಮಾಣ ಪತ್ರವನ್ನ ಪಡ್ಕೊಂಡ್ ಬರ್ಬೋದು ಅಂತ ಯಾರೋ ಬಿಯಲ್ಲೋ ನನಗೆ ಹೇಳ್ತಾ ಇದ್ರಪ್ಪ, ನನಗೆ ಹೇಳ್ತಾ ಇದ್ರು. ಸೊ ಇಂತಹ ಸಂದರ್ಭದಲ್ಲಿ ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿ ಕೂತಿದೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ಶೋಭಾ ಕರಂದ್ಲಾಜೆ ಅವರು, ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ಅಥವಾ ಬೇರೆ ಬೇರೆ ಅನ್ಬು ಕುಮಾರ್ ಅವರು ನೀವು ಬಹಳ ಭಾಷಣ ಹೊಡಿತಾ ಇದ್ರಿ. ಬಟ್ ಆನ್ ಗ್ರೌಂಡ್ ಇಷ್ಟು ಕನ್ಫ್ಯೂಷನ್ ಇದೆ ಅಂದ್ರೆ ಅಬ್ಬಾ ಎಲ್ಲಾ ದಾಖಲೆಗಳು ಸರಿ ಇರೋರು ಓಕೆ ರೀ. 2002ರಲ್ಲಿ ನೀವು ವೋಟ್ ಹಾಕಿದ್ರೆ ನೀವೇನಿಲ್ಲ ಆನ್ಲೈನ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು. 2002ರಲ್ಲಿ ನಿಮ್ದು ಮತದಾರ ಪಟ್ಟಿಯಲ್ಲಿ ನಿಮ್ ಹೆಸರು ಇಲ್ಲ ಅಂತ ಅನ್ನೋದಾದ್ರೆ ನೀವು ನಿಮ್ಗೆ ನಿಮ್ ತಂದೆದೋ ನಿಮ್ ತಾಯಿದೋ ಬಹಳಷ್ಟು ಸರಿ ತಂದೆ ತಾಯಿ ಇಬ್ರು ಸತ್ತೋಗ್ಬಿಟ್ಟಿರ್ತಾರೆ. ಸೊ ಈ ತರ ಬಹಳ ತರಲೆ ಗೊಂದಲಗಳಿದಾವೆ ರೀ. ಇದನ್ನ ದಯವಿಟ್ಟು ಇದನ್ನ ಬಗೆಹರಿಸ್ಬಿಡಿ. SIR ಅಂತ ಅಂದ್ರೆ ಭಯ ಶುರು ಆಗ್ಬಿಟ್ಟಿದೆ. ನಾವು ಇಷ್ಟು ವರ್ಷಗಳ ಕಾಲದಿಂದ ನಾವು ಇಲ್ಲಿದ್ದು ನಾವು ಕನ್ನಡಿಗರಾಗಿ ನಾವು ಕೂಡ ಇವತ್ತು ನಮ್ಮನ್ನ ನಾವು ಸಾಬೀತ್ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಬಾಂಗ್ಲಾದೇಶಿಗರು ಹಾಳಾಗಿ ಹೋಗ್ಲಿ ಅತ್ಲಗೆ.